ಮಕ್ಕಳನ್ನು ಬೆಳೆಸುವುದು ಅಂದರೆ ಅವರಿಗೆ ಊಟ ಕೊಟ್ಟು ಬಟ್ಟೆ ಹಾಕಿಸಿ ಶಾಲೆಗೆ ಕಳುಹಿಸುವುದಷ್ಟೇ ಅಲ್ಲ. ಅದು ಒಂದು ದೀರ್ಘವಾದ, ಸೂಕ್ಷ್ಮವಾದ ಮತ್ತು ಹೃದಯದ ಕೆಲಸ. ಮಗು ಹುಟ್ಟಿದ ಕ್ಷಣದಿಂದಲೇ ಅದರ ಮನಸ್ಸು, ಭಾವನೆ, ಆಲೋಚನೆಗಳು ನಿಧಾನವಾಗಿ ರೂಪುಗೊಳ್ಳುತ್ತವೆ. ಆ ರೂಪುಗೊಳ್ಳುವಿಕೆಯಲ್ಲಿ ತಂದೆ ತಾಯಿಯ ಮಾತು, ನಡೆ, ಪ್ರೀತಿ, ತಾಳ್ಮೆ ಎಲ್ಲವೂ ದೊಡ್ಡ ಪಾತ್ರ ವಹಿಸುತ್ತವೆ. ಮಗು ಮೊದಲು ಕಲಿಯುವುದು ಭಾಷೆಯನ್ನು ಅಲ್ಲ, ಭಾವನೆಯನ್ನು. ನಾವು ಮಗುವಿನ ಜೊತೆ ಮಾತನಾಡುವ ರೀತಿ, ಅದನ್ನು ಅಪ್ಪಿಕೊಳ್ಳುವ ರೀತಿ, ಅದು ಅಳುವಾಗ ನಾವು ತೋರಿಸುವ ಸ್ಪಂದನೆ, ಇವೆಲ್ಲವೂ ಮಗುವಿಗೆ ನಾನು ಸುರಕ್ಷಿತ ಎಂಬ ಭಾವನೆ ಕೊಡುತ್ತವೆ. ಈ ಭದ್ರತೆಯ ಭಾವನೆ ಇದ್ದರೆ ಮಗು ಧೈರ್ಯವಾಗಿ ಬೆಳೆಯುತ್ತದೆ, ಪ್ರಶ್ನೆ ಕೇಳುತ್ತದೆ, ತನ್ನ ಮಾತು ಹೇಳಲು ಹೆದರುವುದಿಲ್ಲ. ಮಕ್ಕಳನ್ನು ಬೆಳೆಸುವಾಗ ನಾವು ಹೆಚ್ಚು ಗಮನ ಕೊಡಬೇಕಾದುದು ಕೇಳುವ ಗುಣಕ್ಕೆ. ಮಗು ಏನಾದರೂ ಹೇಳಲು ಬಂದಾಗ ನಂತರ ಹೇಳು, ಈಗ ಸಮಯ ಇಲ್ಲ ಎಂದು ಪದೇ ಪದೇ ಹೇಳಿದರೆ ಮಗು ನಿಧಾನವಾಗಿ ಮೌನವಾಗುತ್ತದೆ. ಒಂದು ಬಾರಿ ಆ ಅಭ್ಯಾಸ ಬಂದರೆ ಮತ್ತೆ ತನ್ನ ಮನಸ್ಸಿನ ಮಾತು ಹೇಳಲು ಅದು ಮುಂದೆ ಬರದೇ ಹೋಗಬಹುದು. ಮಗು ಹೇಳುವ ಮಾತು ಚಿಕ್ಕದಾಗಿರಲಿ, ಅರ್ಥವಿಲ್ಲದಂತಿರಲಿ, ನಮಗೆ ತೋಚದಿದ್ದರೂ ಅದನ್ನು ಗಮನದಿಂದ ಕೇಳುವುದು ಬಹಳ ಮುಖ್ಯ. ಅದರಿಂದ ಮಗುವಿಗೆ ನನ್ನ ಮಾತಿಗೆ ಮೌಲ್ಯ ಇದೆ ಎಂಬ ಭಾವನೆ ಬರುತ್ತದೆ. ಶಿಸ್ತು ಎನ್ನುವುದು ಮಕ್ಕಳ ಬೆಳವಣಿಗೆಯಲ್ಲಿ ಅತ್ಯಂತ ಅಗತ್ಯ. ಆದರೆ ಅದು ಭಯದಿಂದ ಬರಬಾರದು. ಗದರಿಕೆ, ಹೊಡೆತ, ಹೋಲಿಕೆ ಇವುಗಳಿಂದ ತಾತ್ಕಾಲಿಕವಾಗಿ ಮಗು ಮಾತು ಕೇಳಬಹುದು. ಆದರೆ ಒಳಗೊಳಗೆ ಅದು ಭಯ, ಕೋಪ ಅಥವಾ ಅಸಮಾಧಾನವನ್ನು ಬೆಳೆಸಿಕೊಳ್ಳುತ್ತದೆ. ಶಿಸ್ತು ಎಂದರೆ ನಿಯಮಗಳನ್ನು ಪ್ರೀತಿಯಿಂದ ಸ್ಪಷ್ಟವಾಗಿ ತಿಳಿಸುವುದು, ತಪ್ಪು ಮಾಡಿದಾಗ ಅದನ್ನು ಅರ್ಥ ಮಾಡಿಸಿಕೊಡುವುದು, ಸರಿಯಾದ ದಾರಿ ತೋರಿಸುವುದು. ತಪ್ಪು ಮಾಡಿದರೂ ಹೋಗಲಿ ಬಿಡು ಎಂದರೆ ಸಾಕು, ಪುನಃ ತಪ್ಪು ಮಾಡಬಾರದು ಎಂದು ಅದರ ಅರಿವಿಗೆ ತರುವುದು. ಮಕ್ಕಳ ಮುಂದೆ ನಾವು ಹೇಗೆ ವರ್ತಿಸುತ್ತೇವೋ ಅದನ್ನೇ ಅವರು ಕಲಿಯುತ್ತಾರೆ. ನಾವು ಸುಳ್ಳು ಹೇಳಿದರೆ, ಕೋಪದಿಂದ ಮಾತನಾಡಿದರೆ, ಅಸಹನೆಯನ್ನು ತೋರಿಸಿದರೆ ಅದೇ ಅವರಿಗೂ ಸಹಜವಾಗುತ್ತದೆ. ಹೇಳಿಕೊಡುವುದಕ್ಕಿಂತ ಮಾಡಿಕೊಡುವುದು ಮಕ್ಕಳ ಶಿಕ್ಷಣದಲ್ಲಿ ಬಹಳ ಮುಖ್ಯ. ನಾವು ಗೌರವ ತೋರಿಸಿದರೆ, ಸಹನೆ ತೋರಿಸಿದರೆ, ಮನುಷ್ಯತ್ವವನ್ನು ಬದುಕಿನಲ್ಲಿ ಪಾಲಿಸಿದರೆ ಮಕ್ಕಳು ಅದನ್ನು ನಕಲಿಸುತ್ತಾರೆ. ಮಕ್ಕಳಿಗೆ ಸದಾ ಹೋಲಿಕೆ ಮಾಡುವುದು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಅವನು ಎಷ್ಟು ಚೆನ್ನಾಗಿ ಓದುತ್ತಾನೆ, ಅವಳು ಎಷ್ಟು ಬುದ್ಧಿವಂತೆ ಎಂದು ಹೇಳುವುದರಿಂದ ಮಗು ತನ್ನನ್ನು ತಾನೇ ಕಡಿಮೆ ಎಂದು ಭಾವಿಸಬಹುದು. ಪ್ರತಿಯೊಂದು ಮಗು ವಿಭಿನ್ನ. ಯಾರಿಗಾದರೂ ಓದಿನಲ್ಲಿ ಆಸಕ್ತಿ ಇರಬಹುದು, ಇನ್ಯಾರಿಗಾದರೂ ಕಲೆ, ಆಟ, ಸಂಗೀತದಲ್ಲಿ ಆಸಕ್ತಿ ಇರಬಹುದು. ಆ ವಿಶೇಷತೆಯನ್ನು ಗುರುತಿಸಿ ಉತ್ತೇಜಿಸುವುದು ಉತ್ತಮ ಬೆಳೆಸುವಿಕೆಯ ಲಕ್ಷಣವಾಗಿದೆ. ಪ್ರಶಂಸೆಯೂ ಸಹ ಸರಿಯಾದ ರೀತಿಯಲ್ಲಿ ಇರಬೇಕು. ನೀನು ತುಂಬ ಚೆನ್ನ ಅನ್ನುವುದಕ್ಕಿಂತ ನೀನು ಮಾಡಿದ ಪ್ರಯತ್ನ ಚೆನ್ನಾಗಿದೆ ಎಂದು ಹೇಳಿದರೆ ಮಗು ಫಲಕ್ಕಿಂತ ಪ್ರಯತ್ನಕ್ಕೆ ಮೌಲ್ಯ ನೀಡಲು ಕಲಿಯುತ್ತದೆ. ಸೋಲು ಬಂದಾಗ ಕುಗ್ಗದೆ ಮತ್ತೆ ಪ್ರಯತ್ನಿಸುವ ಶಕ್ತಿ ಅದರಿಂದ ಬರುತ್ತದೆ. ಇಂದಿನ ಮಕ್ಕಳಿಗೆ ಸಮಯ ಕೊಡುವುದು ಅತ್ಯಂತ ದೊಡ್ಡ ಉಡುಗೊರೆ. ಮೊಬೈಲ್, ಟಿವಿ, ಕೆಲಸದ ಒತ್ತಡದ ಮಧ್ಯೆ ಮಕ್ಕಳ ಜೊತೆ ಕುಳಿತು ಮಾತನಾಡುವುದು, ಆಟ ಆಡುವುದು, ಅವರ ದಿನದ ಕತೆ ಕೇಳುವುದು ಇವು ಚಿಕ್ಕದಾಗಿ ಕಾಣಿಸಿದರೂ ಬಹಳ ದೊಡ್ಡ ಪರಿಣಾಮ ಬೀರುತ್ತವೆ. ಈ ಸಮಯವೇ ಮಗುವಿನ ಮನಸ್ಸಿನಲ್ಲಿ ತಂದೆ ತಾಯಿಯ ಸ್ಥಾನವನ್ನು ಗಟ್ಟಿಗೊಳಿಸುತ್ತದೆ. ಮಕ್ಕಳನ್ನು ಬೆಳೆಸುವುದು ಎಂದರೆ ಪರಿಪೂರ್ಣ ಮಕ್ಕಳನ್ನು ಸೃಷ್ಟಿಸುವುದು ಅಲ್ಲ, ಬದಲಾಗಿ ಮಾನವೀಯತೆ, ಆತ್ಮವಿಶ್ವಾಸ, ಸಹಾನುಭೂತಿ ಇರುವ ಒಳ್ಳೆಯ ವ್ಯಕ್ತಿಯನ್ನು ರೂಪಿಸುವುದು. ಅದಕ್ಕೆ ಪ್ರೀತಿ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಬೇಕು. ತಪ್ಪುಗಳು ನಮ್ಮಿಂದಲೂ ಆಗುತ್ತವೆ, ಮಕ್ಕಳಿಂದಲೂ ಆಗುತ್ತವೆ. ಆದರೆ ಆ ತಪ್ಪುಗಳಿಂದ
ಕಲಿಯುತ್ತಾ ಸಂಬಂಧವನ್ನು ಗಟ್ಟಿಗೊಳಿಸುತ್ತಾ ಮುಂದೆ ಸಾಗಿದರೆ ಮಕ್ಕಳ ಬೆಳವಣಿಗೆ ಸಹಜವಾಗಿ ಸುಂದರವಾಗಿ ನಡೆಯುತ್ತದೆ. ಈ ಮಾಹಿತಿಯು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.